ನಾಳೆ ಗ್ಯಾರಂಟಿ ಈ ಜೇಡಿ ಕಲ್ಯಾಣ, ನಾಳೆ ಗ್ಯಾರಂಟಿ ಈ ಜೇಡಿ ಕಲ್ಯಾಣ. ಏನ್ ಹೇಳಿವಯ್ಯ ಇದು? ಮರುಭೂಮಿಲ್ ನೀಟ್ ಚಿಮ್ಮೋ ಥರ ನಿನ್ನ ಮುಖದಲ್ಲಿ ಖುಷಿ ಕಾಣ್ತಾ ಇದೆ. ಲಾಟ್ರಿ ಗೀಟ್ರಿ ಹೊಡಿತಾ ಅಥವಾ ಹೊಸ ಹಕ್ಕಿಗೆ ಕಾಳು ಗೀಳು ಹಾಕಕ್ಕೆ ಶುರು ಮಾಡಿದ್ಯಾ ಹೇಗೆ? ಬಿಡು ಮಾಮ್ಸ್, ನನಗೇನು ಮಾಡಕ್ಕೆ ಬೇರೆ ಕೆಲಸ ಇಲ್ವಾ? ಯಾವಾಗಲೂ ಹಕ್ಕಿಗೆ ಕಾಳು ಹಾಕಂಗೆ ಕುತ್ಕೊಳ್ಳೋದೇ ಕೆಲಸ ನನಗೆ. ಸ್ವಲ್ಪ ನೋಡ್ಕೊಂಡು ಮಾತಾಡು ಮಾಮ್ಸ್. ನಮಗೂ ಒಂದು ಇದಿದೆ. ನಿನಗೂ ಇದೆಯಾ? ಇದೆಯಾ ನಿಂಗದು ಮಾಮ್ಸ್? ರೈಸ ಬೇಡಪ್ಪ, ತಂಡ ಕೂಲ್ ತಮಾಷೆಗೆ ಹೇಳ್ದಷ್ಟೇ. ಈಗ ಹೇಳೋ, ಖುಷಿ ಕಾರಣ ಏನು? ಏನೋ ಲಾಟ್ರಿ ಗೀಟ್ರಿ ಹೊಡಿತಾ ಹೇಗೆ? ಲಾಟ್ರಿ ಅಂತಲ್ಲ, ಆದ್ರೂ ಒಂಥರ ಲಾಟ್ರಿ. ಇಷ್ಟು ದಿನ ಒಂದು ಲೈಫ್ ಆದ್ರೆ ಇನ್ನು ಮುಂದೆನೆ ಒಂದು ಲೈಫ್. ಹೊಸ ಅಧ್ಯಾಯ ಶುರು ಆಗೋದ್ರಲ್ಲಿದೆ ಮಾಮ್ಸ್. ಇಂಟರ್ವಲ್ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದೀನಿ ನಾನು. ಒಂಥರ ಆಲ್ರೆಡಿ ಡ್ರೀಮ್ ಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆಗ್ಬಿಟ್ಟಿದ್ದೀನಿ. ಹೊಸ ಅಧ್ಯಾಯ ಅದೇನಂತ ಬಿಡಿಸಿ ಹೇಳೋ. ಎಲ್ಲದನ್ನು ಬಿಡಿಸೇಳು ಮಾಮ್ಸ್. ಕಾಯೋದ್ರಲ್ಲಿರೋ ಸುಖ ತಿಳ್ಕೊಳ್ಳೋದ್ರಲ್ಲಿ ಅದನ್ನ ಫಸ್ಟ್ ತಿಳ್ಕೊನಿ. ಅದಕ್ಕೆ ಈ ಸಸ್ಪೆನ್ಸ್ ಸಿನಿಮಾಗಳೆಲ್ಲ ಅಷ್ಟು ಕಿಕ್ ಕೊಡೋದು. ಅದರಲ್ಲಿ ಒಂಥರ ಥ್ರಿಲ್ ಇರುತ್ತೆ ಮಾಮ್ಸ್. ಕಾದ್ ನೋಡು, ಪಿಕ್ಚರ್ ಅಭಿ ಬಾಕಿ ಹೇ. ಪಿಕ್ಚರ್ನ ನೋಡಿ ಕ್ಲೈಮ್ಯಾಕ್ಸ್ ಅಲ್ಲಿ ತಿಳ್ಕೊ, ಅದು ಮಜಾ. ಅಳಿವಯ್ಯ, ಕತೆ, ಚಿತ್ರಕತೆ, ಸಂಭಾಷಣೆ, ಸಂಗೀತ, ಡೈರೆಕ್ಷನ್ ಎಲ್ಲ ನಿಂದೆ ಆಗಿರುವಾಗ ನಿನಗೆ ಗೊತ್ತಿರುತ್ತಲ್ಲೋ ಅದು ಏನು ಅಂತ ಹೇಳೋ. ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಾ ಇಲ್ಲ. ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ ಅಂತ ಎಲ್ಲವನ್ನು ನಾನು ಮುಂಚೆನೆ ಹೇಳಿಬಿಟ್ರಿ. ಎಪಿಸೋಡ್ ಯಾರು ನೋಡ್ತಾರ ಮಾಮ್ಸ್? ನಾನು ಕುತ್ಕೊಂಡು ನೋಡ್ಲ? ವೇಟ್ ಮಾಡು, ವೇಟ್ ಅಂಡ್ ವಾಚ್. ಎಪಿಸೋಡ್ ಮಾತ್ರ ಬೆಂಕಿ. ಏನ್ ಹೇಳೋ? ದಗ್ಗ 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 ದಗ್ಗ. ಏನಪ್ಪ ಇವನು ತಗ 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 ಅಂತ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾವನೆ. ಏನು ಉರಿದೋಗುತ್ತೆ? ಅಯ್ಯೋ ದೇವ್ರ. ಬೇಬಿ, ಇವಾಗ ಕರೆಕ್ಟಾಗಿ ಓಡ್ತಾ ಇದ್ದೀನಿ ಮನೆಯಿಂದ. ಒಂದು 15 ಮಿನಿಟ್ಸಲ್ಲಿ ಟೆಂಪಲ್ ರೀಚ್ ಆಗ್ತೀನಿ. ಓ ಜೈ, ನೀನು ರೆಡಿ ಆಗ್ಬಿಟ್ಟಿದ್ಯಾ? ಆಫೀಸಿಗೆ ತಾನೆ? ನಾನು ಹೋಗ್ತಾ ಇದ್ದೀನಿ, ಬಾ ಹೋಗೋಣ. ಬ್ರೋ, ನಾನು ಆಫೀಸಿಗೆ ಬರ್ತಿಲ್ಲ. ರೆಡಿ ಆಗಿದ್ಯಾ? ಬೇರೆ ಏನಾದ್ರು ಕೆಲಸ ಇದೆಯಾ? ಸೈಟ್ ವಿಸಿಟ್ ಇತ್ತಲ್ಲ ಬ್ರೋ, ಸೈಟ್ ವಿಸಿಟ್ ಮಾಡಿ ಆಮೇಲೆ ಆಫೀಸಿಗೆ ಬರ್ತೀನಿ. 2 ಕೆಲಸ ಮಾಡಬೇಕಿತ್ತಲ್ಲ, ಹಾಗಾಗಿ ಸ್ವಲ್ಪ ಬೇಗ ಹೊರಟೆ ಅಷ್ಟೇ. ಗುಡ್ ಜೈ. ಆನಂದ ನಿನ್ನ ಬಗ್ಗೆ ಬಹಳ ಹೇಳ್ತಾ ಇದ್ದಪ್ಪ. ಏನಂತ? ಟೆನ್ಷನ್ ಎಲ್ಲ ಮಾಡ್ಕೋಬೇಡಪ್ಪ. ನಿನಗೆ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದ. ಎಲ್ಲ ಕೆಲಸನೂ ಎಷ್ಟು ನೀಟಾಗಿ ಮಾಡ್ತಾನೆ ಆ್ಯಂಡ್ ತುಂಬ ಹಾರ್ಡ್ ವರ್ಕರ್. ಎಲ್ಲ ಜವಾಬ್ದಾರಿನೂ ತನ್ನ ಹೆಗಲ ಮೇಲೆ ಹೊತ್ಕೊಂಡು ಮಾಡ್ತಾನೆ ಅಂತ. ಎಲ್ಲ ಕೆಲಸನೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾನೆ ಅಂತ. ಆನಂದ್ ಬ್ರೋ ನನ್ನ ಬಗ್ಗೆ ಎಷ್ಟೊಂದೆಲ್ಲ ಹೇಳಿದ್ರ? ಹೌದು, ಭಾಳ ಇಂಪ್ರೆಸ್ ಆಗ್ಬಿಟ್ಟಿದ್ದಾನೆ. ನಾನು ಭಾಳ ಇಂಪ್ರೆಸ್ ಆಗಿದ್ದೀನಿ ಜೈ. ನೀನು ಇಷ್ಟೊಂದು ಜವಾಬ್ದಾರಿಯಿಂದ ಇರೋದನ್ನ ನೋಡ್ತಾ ಇದ್ರೆ ನನಗೆ ತುಂಬ ಹೆಮ್ಮೆ ಅಂತ ಅನ್ಸುತ್ತೆ. ನೀನು ಒಂದು ಕೆಲಸ ಮಾಡು, ಇವತ್ತು ಸೈಟ್ಗೆ ಹೋಗ್ಬೇಡ, ಆಫೀಸ್ಗೆ ಬಾ. ಕ್ಲೈಂಟ್ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಆ್ಯಂಡ್ ನೀನು ಅದನ್ನು ಅಟೆಂಡ್ ಮಾಡಲೇಬೇಕು. ಇದು ನಿನಗೆ ಜಾಬ್ ಟ್ರೈನಿಂಗ್ ಥರ ಆಗುತ್ತೆ. ಹಾಂ, ಬಾ. ಬ್ರೋ ನೋ, ಬರೀ ಸೈಟ್ ವಿಸಿಟ್ ಅಲ್ಲ, ಇನ್ನು ಬೇರೆ ಕೆಲಸಗಳು ಇದಾವೆ. ಸೊ ಹಾಗಾಗಿ ಅದನ್ನ ನಾನು ಮುಗಿಸ್ಲೇಬೇಕು ಟೆನ್ಕಾಸ್ಟ್ ಇವತ್ತು. ಮೀಟಿಂಗ್ ಆದರೆ ನಾನು ಇಲ್ಲದೆ ಹೋದ್ರೂ ನಡೀತಾ. ನೀನು ಇದೆಯಲ್ಲ. ಗುಡ್ ಜೈ. ದಿನೇ ದಿನೇ ನೀನು ಇಷ್ಟೊಂದು ಪ್ರೊಫೆಷನಲ್ ಆಗ್ತಾ ಇದೆಯಾ, ನಿಜವಾಗ್ಲೂ ನನಗೆ ಹೆಮ್ಮೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಓಕೆ, ನಾನು ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಮುಗಿಸ್ಕೊಂಡು ಬಂದ್ಬಿಡ. ಅವ್ರ ಮುಂದೆ ನಿಂತಿರೋ ಫೀಲ್ ಆಗ್ತಿದೆ ನನಗೆ. ಟೆನ್ಷನ್ ಲೈಫಲ್ಲಿ ಯಾವತ್ತೂ ಇಷ್ಟು ಟೆನ್ಷನ್ ಆಗಿರಲಿಲ್ಲ. ಒಂದೊಂದು ಸೆಕೆಂಡು ಪ್ರೆಷರ್ ಕುಕ್ಕರ್ ಥರ ಫೀಲ್ ಆಗ್ತಾ ಇದೆ ನನಗೆ. ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಿತ್ತಲ್ಲ ಇವಳು. ನನಗೂ ಮುಂಚೆ ಬಂದಿರ್ತಾಳೆ ಅನ್ಕೊಂಡ್ರೆ ಇನ್ನೂ ಬಂದಿಲ್ಲ. ಅವಳು ನೋಡಿದ್ರೆ ನಂಗೆ ಸಮಾಧಾನ. ವೇರ್ ಆರ್ ಯು ಬೇಬಿ? ಫೈನಲಿ ಈಗ ನೀನು ನೋಡಿದ್ಮೇಲೆ ಸಮಾಧಾನ ಆಗ್ತಿದೆ ನನಗೆ. ನೀನು ಬರೋವರೆಗೂ ಜೀವದಲ್ಲಿ ಜೀವನ ಇರಲಿಲ್ಲ ಬೇಬಿ. ಸಾರಿ ಜೈ, ಬರಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ಏನ್ ಮಾಡೋದು, ಈ ಹಾಳಾಗಿ ಟ್ರಾಫಿಕ್ ಬೇರೆ. ದಟ್ಸ್ ಓಕೆ. ನೀನು ಬಂದಿಯಲ್ಲ, ನನಗೆ ಅದೇ ಸಮಾಧಾನ. ನೀನು ನನಗಿಂತ ಮುಂಚೆನೇ ಬಂದಿರ್ತೀಯ ಅಂತ ಅನ್ಕೊಂಡೆ. ಇಲ್ಲೆಲ್ಲೂ ಬಂದಿರಲಿಲ್ವಲ್ಲ, ಅದಕ್ಕೆ ಟೆನ್ಸ್ಡ್ ಆಗ್ಬಿಟ್ಟೆ. ಹೇಗೆ ಅರೇಂಜ್ಮೆಂಟ್ಸ್? ಖುಷಿನಾ? ಖುಷಿನೇ, ಬಟ್ ಸ್ವಲ್ಪ ಬೇಜಾರಾಗ್ತಾ ಇದೆ.
ಅಟ್ಲೀಸ್ಟ್ ಒಂದು 2 ಡೇಸ್ ಬಿಫೋರ್ ಗೊತ್ತಾಗಬೇಕಿತ್ತು. ಅವಾಗ ಮ್ಯಾಚಿಂಗ್ ಸ್ಯಾರಿ ಬ್ಲೌಸ್ ಎಲ್ಲ ಅರೇಂಜ್ ಮಾಡ್ಬೋದಿತ್ತು. ಪಾರ್ಲರ್ಗೆ ಹೋಗಿ ಮೆನಿಕ್ಯೂರ್ ಪೆಡಿಕ್ಯೂರ್ ಅಂತ ಎಲ್ಲ ಮಾಡ್ಕೊಂಡು ಕಂಪ್ಲೀಟಾಗಿ ರೆಡಿ ಆಗ್ಬೋದಿತ್ತು. ಆದರೆ ಈಗ ಎಲ್ಲ ಅರ್ಜೆಂಟು. ಅದ್ರಲ್ಲಿ ಏನಿದೆ ಬೇಬಿ? ನೀನು ಹೇಗೆ ಇದ್ರೂ ಚೆನ್ನಾಗಿ ಕಾಣಿಸ್ತೀಯ ಬೇಬಿ. ಬ್ಯೂಟಿ ಅನ್ನೋದು ನೋಡೋರ್ ಕಣ್ಣಲ್ಲಿರುತ್ತೆ. ಆ್ಯಂಡ್ ನನ್ನ ಕಣ್ಣಿಗೆ ನನ್ನ ಬೇಬಿ ಹೇಗಿದ್ರು ಬ್ಯೂಟಿಫುಲ್. ಅದು ನಿಜನೇ, ಬಟ್ ಮದುವೆ ಅನ್ನೋದು ಪದೇ ಆಗಲ್ಲ ಅಲ್ವಾ? ಒಂದು ಹುಡುಗಿಯಾಗಿ ನನಗೆ ಮದುವೆ ಬಗ್ಗೆ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಗೊತ್ತಾ? ಆದರೆ ಈಗ ನೋಡಿ ಒಳ್ಳೆ ಕಳ್ಳರು ಥರ ಮದುವೆ ಆಗ್ತಾ ಇದ್ದೀವಿ. ನನಗಂತೂ ನಾವು ಮದುವೆ ಆಗ್ತಾ ಇದ್ದೀವೋ, ಸ್ಮಗ್ಲಿಂಗ್ ಮಾಡ್ತಾ ಇದ್ದೀವೋ, ಇಲ್ಲ ಕಳ್ತನ ಮಾಡ್ತಾ ಇದ್ದೀವೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಯಾಕೆ ಬೇಬಿ ಬೇಜಾರು ಮಾಡ್ಕೋತೀಯ? ನಿನ್ ಕನ್ಸಿದ್ದೇನು ಹೇಳು, ನನ್ನನ್ನು ಮದುವೆ ಆಗ್ಬೇಕು ಅಂತ. ಅದು ಇವಾಗ ನನ್ಸಾಗ್ತಿದೆ ತಾನೆ, ಅದು ಖುಷಿ ಪಡೋ. ಅದನ್ನ ಬಿಟ್ಟು ಒಂದೇ ಕಣ್ಣಲ್ಲಿ ಅಳ್ತಿಯಲ್ಲ ಅವಳೆ. ಬೇಬಿ, ನಿನಗೆ ಮದುವೆ ಆಗೋದು ಮುಖ್ಯನಾ ಅಥವಾ ಮದುವೆಗೆ ರೆಡಿ ಆಗೋದು ಮುಖ್ಯ? ಮದುವೆ ಆಗೋದೇ ಮುಖ್ಯ, ಬಟ್ ಮದುವೆಗೆ ರೆಡಿ ಆಗೋದು ಅಷ್ಟೇ ಮುಖ್ಯ ಅಲ್ವಾ? ಬಿಡು ಬೇಬಿ, ಒಂದ್ ದಿನದಲ್ಲಿ ಮುಗ್ದೋಗೋ ಮದುವೆಗೆ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೀಯ ನೀನು? ಹೋಗಿ ಜೈ, ಮದುವೆ ಒಂದ್ ದಿನದಲ್ಲಿ ಮುಗಿಬೋದು, ಆದ್ರೆ ಫೋಟೋ ಆಲ್ಬಮ್ ಲೈಫ್ ಟೈಮ್ ಇರುತ್ತೆ ತಾನೆ. ಅದೇ ಚೆನ್ನಾಗಿಲ್ಲ ಅಂದ್ರೆ ನಮಗೆ ಬೇಜಾರಾಗಲ್ವಾ? ಹೌದು, ಫೋಟೋ ಅಂದಾಗ ನೆನ್ಪಾಯ್ತು, ಫೋಟೋಗ್ರಾಫರಿಗೆ ಹೇಳಿದ್ದೀರಾ ತಾನೆ? ಫೋಟೋಗ್ರಾಫರ ಏನ್ ಮಾತಾಡ್ತಿದ್ಯಾ ಬೇಬಿ ನೀನು? ಬೇಬಿ, ಒಂದು ಮೊಬೈಲಲ್ಲಿ ಇಡೀ ಸಿನಿಮಾನೇ ಶೂಟ್ ಮಾಡ್ತಾರೆ. ಮೊಬೈಲ್ ಟೆಕ್ನಾಲಜಿ ಅಷ್ಟು ಇಂಪ್ರೂವ್ ಆಗಿದೆ ಅಂತದ್ರಲ್ಲಿ ಫೋಟೋಗ್ರಾಫರ್ ಯಾಕಬೇಕು? ಬೇಬಿ, ನನ್ನ ಮದುವೆಗೆ ನಾನೇ ಮದುವೆ ಗಂಡು, ನಾನೇ ಫೋಟೋಗ್ರಾಫರ್. ನಮ್ಮ ಫೋಟೋಸ್ನ ನಾನೇ ತೆಗಿತೀನಿ, ಓಕೆನಾ? ಸಾಕು ನಂಗೆ ಸಮಾಧಾನ ಮಾಡಿದ್ದು. ನಾವು ಗ್ರ್ಯಾಂಡಾಗಿ ಮದುವೆ ಆಗಬೇಕಾಗಿತ್ತು. ಈಗ ನೋಡಿದ್ರೆ ಕಳ್ಳರು ಥರ ಮದುವೆ ಆಗ್ತಾ ಇದ್ದೀವಿ. ಓ ಬಿಡು ಬೇಬಿ, ಚಿಲ್ ಆಗಿರು, ಕೂಲ್ ಆಗಿರು. ನೋಡು, ಇದು ಜಗಳ ಆಡೋ ಟೈಮ್ ಅಲ್ಲ, ಮದುವೆ ಆಗೋ ಟೈಮ್ ಆಗ್ತಿದೆ. ಮುಹೂರ್ತಕ್ಕೆ ಪುರೋಹಿತರು ಬರೋಷ್ಟೊತ್ತಿಗೆ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡಿ ರೆಡಿ ಆಗಬೇಕು, ಓಕೆ? ಜಗಳ ಆಡೋದು ನಿಲ್ಸೋಣ, ರೆಡಿ ಆಗೋಣ. ರೂಮಲ್ಲಿ ಕಾಸ್ಟ್ಯೂಮ್ ಇದೆ, ಹೋಗಿ ರೆಡಿ ಆಗ. ಅಂತೂ ಇಂತೂ ಫೈನಲ್ ಸ್ಟೇಜ್ ತಲುಪಾಯ್ತು. ತಾಳಿ ಕಟ್ಟೋದೊಂದೇ ಬಾಕಿ.